ಹಲೋ ಸ್ನೇಹಿತರೆ, ಇವರು ಅಶ್ವಿನಿ ಅಂತ ಜೀವನದಲ್ಲಿ ಎಂದೂ ಕಾಣದ ಸ್ವರ್ಗ ನೋಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈಕೆಯ ಚಪಾತಿ ತುಂಬಾನೇ ಅಗಲವಾಗಿರುತ್ತದೆ ಅಂಡ್ ಜೊತೆಗೆ ಗುಲಾಬಿ ಬಣ್ಣದ ಚಪಾತಿ ಇದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ನಿಧಾನವಾಗಿ ಮಾಡುತ್ತಿದ್ದರೂ ಕೂಡ ಶಬ್ದ ಬರುತ್ತದೆ, ಕಾರಣ ಚಪಾತಿ ತುಂಬಾನೇ ಅಗಲವಿದೆ ಅಂಡ್ ಆದರೆ ಯಜಮಾನರಿಂದ ಸಮಾಧಾನ ಪಡಿಸಲು ಆಗುತ್ತಿಲ್ಲ. ಸೊ ಅದಕ್ಕೆ ಸ್ನೇಹಿತರೆ, ಜೀವನದಲ್ಲಿ ಎಂದೂ ಕಾಣದ ಸ್ವರ್ಗ ನೋಡುವ ಉದ್ದೇಶದಿಂದ ತಾವು ಪ್ರೊಫೈಲ್ ಶೇರ್ ಮಾಡಿಕೊಂಡಿದ್ದಾರೆ. ಜೊತೆಗೆ ಈಕೆ ಹತ್ತಿರ ಫೋರ್ಡ್ ಫೋಕಸ್ ZX3 ಒಂದು ಒಳ್ಳೆ ಹಳೆ ಕಾರ್ ಇದೆ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು ಅಂಡ್ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ, ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಚಪಾತಿಯಿಂದ ಸಿಗುವ ಸುಖ ಜೀವನದಲ್ಲಿ ಎಲ್ಲೂ ಇಲ್ಲ, ಆದರೆ ಯಜಮಾನರು ಮಾಡಿಸಿಕೊಳ್ಳುವಾಗ ಸಪೋರ್ಟ್ ಮಾಡುತ್ತಿಲ್ಲ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಹೆಚ್ಚು ಸುಖ ಸಿಗುವ ಸಂದರ್ಭದಲ್ಲಿ ಯಜಮಾನರು ರಸ ಬಿಟ್ಟು ಸುಸ್ತಾಗಿ ಮಲಗುತ್ತಾರೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದೇ ಇವಳ ಒಂದು ಜೀವನದ ದೊಡ್ಡ ಸಮಸ್ಯೆ ಆಗಿರುತ್ತದೆ. ಅಂಡ್ ಒಂದು ವೇಳೆ ಆ ಪುರುಷರು ಈ ರೀತಿ ಮಾಡಿದರೆ ಒಳ್ಳೆ ಸುಖ ಸಿಗುತ್ತದೆ, ಸ್ವರ್ಗ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಮೊದಲು ಚಪಾತಿ ಒದ್ದೆ ಆಗೋವರೆಗೆ ನಿಧಾನವಾಗಿ ಮಾಡಬೇಕು. ಚಪಾತಿ ಸಂಪೂರ್ಣ ಒದ್ದೆ ಆಗಿ ರಸ ಚಿಮ್ಮುವ ಸಂದರ್ಭದಲ್ಲಿ, ಚಪಾತಿಯಿಂದ ರಸ ಚಿಮ್ಮುವ ಸಂದರ್ಭದಲ್ಲಿ ಜೋರಾಗಿ ಮಾಡಬೇಕು ಎಂದು ಮಾಹಿತಿ ಕೊಟ್ಟಿದ್ದಾರೆ. ಈ ಸಂದರ್ಭದಲ್ಲಿ ಒಳ್ಳೆ ಶಬ್ದ ಕೂಡ ಬರುತ್ತದೆ, ಒಳ್ಳೆ ನೆಮ್ಮದಿ ಕೂಡ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದು ಸ್ನೇಹಿತರೆ ಈಕೆ ಹತ್ತಿರ ಇರತಕ್ಕಂಥ ಫೋರ್ಡ್ ಫೋಕಸ್ ZX3 ಕಾರ್ ಆಗಿರುತ್ತೆ. ಈ ಕಾರಲ್ಲಿ ಬಂದು ಭೇಟಿ ಆಗೋದಕ್ಕೆ ಪ್ರಯತ್ನ ಪಡುತ್ತೇನೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಅಂಡ್ ಬಾಡಿ ಸ್ಟೈಲ್ ಬಂದ್ಬಿಟ್ಟು 3 ಡೋರ್ ಹ್ಯಾಚ್ಬ್ಯಾಕ್ ಕಾರ್ ಆಗಿರುತ್ತೆ. ಕಾಂಪ್ಯಾಕ್ಟ್ ಅಂಡ್ ಸ್ಪೋರ್ಟಿ ಲುಕ್ ಕೂಡ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ, ನೀವು ಕೂಡ ನೋಡ್ತಾ ಇರ್ಬೋದು. ಡಿಸ್ಟಿಂಕ್ಟಿವ್ ಟ್ರಯಾಂಗುಲರ್ ರಿಯರ್ ಟೈಲೆಟ್ಸ್ ಏನಿರುತ್ತೆ ಅದು ಟ್ರಯಾಂಗುಲರ್ ಟೈಪ್ ಒಂದು ಸೇಪ್ ಅಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ. ಡ್ರೈವರ್ ಫೋಕಸ್ಡ್ ಇಂಟೀರಿಯರ್ ಲೇಔಟ್ ಅಂಡ್ ಸ್ಲಿಪ್ಡ್ ಫೋಲ್ಡಿಂಗ್ ರಿಯರ್ ಸೀಟ್ ಫಾರ್ ಎಕ್ಸ್ಟ್ರಾ ಕಾರ್ಗೋ ಸ್ಪೇಸ್. ಹಿಂದ್ಗಡೆ ಇರ್ತಕ್ಕಂಥ ಸೀಟ್ನ ಫೋಲ್ಡ್ ಮಾಡೋದ್ರಿಂದ ಒಳ್ಳೆ ಸ್ಪೇಸ್ ಸಿಗುತ್ತೆ. ಸೊ ಹಿಂದೆನೆ ಎಂಜಾಯ್ ಮಾಡೋದಕ್ಕೆ ಒಳ್ಳೆ ಜಾಗ ಕೂಡ ಸಿಗುತ್ತದೆ ಎಂದು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಅಷ್ಟಿದ್ರೆ 2.0 ಲೀಟರ್ಸ್ SPI ಒಂದು ಡೀಸೆಲ್ ಇಂಜಿನ್ ಇರುತ್ತೆ. ಹಾರ್ಸ್ ಪವರ್ ಬಂದ್ಬಿಟ್ಟು 110 ಅಂಡ್ 170 HP ವರೆಗೆ ಇರುತ್ತೆ. ಟ್ರಾನ್ಸ್ಮಿಷನ್ 5 ಸ್ಪೀಡ್ ಮ್ಯಾನ್ಯುವಲ್ ಅಂಡ್ 4 ಸ್ಪೀಡ್ ಆಟೋಮೆಟಿಕ್ ಗೇರ್ ಬಾಕ್ಸ್ ಇರುತ್ತೆ. ಅಂಡ್ ಫ್ರಂಟ್ ವೀಲ್ ಡ್ರೈವ್ ಸಿಸ್ಟಮ್ ಕೂಡ ಈ ಕಾರಲ್ಲಿ ಇರೋದಾಗಿ ಮಾಹಿತಿ ಕೊಟ್ಟಿದ್ದಾರೆ.